ಹಲೋ ಎಲ್ರು ಹೇಗಿದ್ದೀರಾ? ಬನ್ನಿ ರಿವ್ಯೂ ಮಾಡೋಣ. ಈಗ ಎಲ್ಲರೂ ಡಯಟ್ ಕಾನ್ಶಿಯಸ್ ತುಂಬಾ ಆಗ್ಬಿಟ್ಟಿದ್ದಾರೆ. ನಾವ್ ಜಾಸ್ತಿ ಆಯಿಲ್ ತಿನ್ಬಾರ್ದು, ನಾವ್ ಜಾಸ್ತಿ ಜಂಕ್ ತಿನ್ಬಾರ್ದು, ಹೆಲ್ದಿ ಫುಡ್ಸ್ ತಿನ್ಬೇಕು ಅಂತ ಎಲ್ಲ. ಸೊ ನಂಗೂ ಅದೇ ತಲೆಯಲ್ಲಿತ್ತು. ಸೊ ನಾವ್ ಅಡ್ಗೆ ಮಾಡ್ಬೇಕಾದ್ರೆ ಎಣ್ಣೆನ ಸ್ಪೂನ್ ಅಲ್ಲಿ ಹಾಕೊಳ್ಳೋದು ಅಥವಾ ಏನೋ ಹಂಗೆ ಡೈರೆಕ್ಟ್ ಆಗಿ ಸುರಿಯೋದ್ರಿಂದ ಜಾಸ್ತಿ ಆಯಿಲ್ ತಿಂತಾ ಇದೀವೇನೋ ಅಂತ ಒಂದು ಕಾನ್ಶಿಯಸ್ ಫೀಲಿಂಗ್. ಅದಕ್ಕೆ ನಾನ್ ಏನ್ ಮಾಡೋದಪ್ಪ ಅಂತ ನೋಡ್ತಾ ಇರ್ಬೇಕಾದ್ರೆ ನಂಗೆ ಅಮೆಝಾನ್ ಅಲ್ಲಿ ಸಿಕ್ಕಿದ್ದು ಈ ಆಯಿಲ್ ಸ್ಪ್ರೇ ಬಾಟಲ್. ನಾನು ಇದನ್ನ ತರ್ಸಿದೀನಿ, ನೋಡೋಣ ಹೇಗಿದೆ ಅಂತ. ಇದು ಹೀಗಿದೆ ನೋಡಿ, ಬ್ಲಾಕ್ ಕಲರ್ ವೈಟ್ ಕಲರ್ ಎರಡು ಆಪ್ಷನ್ ಅಲ್ಲೂ ಬರುತ್ತೆ. ಮೆಟೀರಿಯಲ್ ಗ್ಲಾಸ್ ಮೆಟೀರಿಯಲ್, ಸ್ವಲ್ಪ ಪ್ಲಾಸ್ಟಿಕ್ ಅವಾಯ್ಡ್ ಮಾಡೋಣ ಅಥವಾ ಎಣ್ಣೆನ ಗ್ಲಾಸ್ ಅಲ್ಲಿ ಹಾಕಿಟ್ರೇನೆ ಒಳ್ಳೇದು ಅಂತ ಹೇಳ್ಬಿಟ್ಟು ಗ್ಲಾಸ್ ತರ್ಸಿದೀನಿ. ನೋಡಿ ಇದಕ್ಕೆ ಲೀಕ್ ಪ್ರೂಫ್ ರಿಂಗ್ ಬರುತ್ತೆ. ಸ್ಪ್ರೇ ಬಾಟಲ್ಗೆ ಈ ಪೈಪ್ ಇದೆ ಅಲ್ಲ, ಈ ಪೈಪ್ ಎಂಡ್ ಅಲ್ಲಿ ಇದು ಕೂಡ ಇದೆ, ಅದಕ್ಕೆ ಸ್ಟ್ರೈನರ್ ಕೂಡ ಇದೆ. ಹಾಗಾಗಿ ಏನಾದ್ರೂ ಗಲೀಜೆಲ್ಲ ಇದ್ರೆ ಒಳಗಡೆ ಬರಲ್ಲ ಅದು. ಹಾಗಾಗಿ ಸೊ ಮೇನ್ಲಿ ಈ ದೋಸೆಗೆ ಸಣ್ಣ ಪುಟ್ಟ ಒಗ್ಗರಣೆ ಹಾಕಕ್ಕೆ ಎಲ್ಲ ತುಂಬಾ ಆಯಿಲ್ ಬಿದೋಗುತ್ತೆ ಸ್ಪೂನ್ ಅಲ್ಲಿ ಎಲ್ಲ ಹಾಕಕ್ ಹೋದ್ರೆ. ಹಂಗಾಗಿ ಈ ಸ್ಪ್ರೇ ಬಾಟಲ್ ತುಂಬಾ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಈ ನೋಡಿ ಇದು ಹೀಗೆ ಪ್ರೆಸ್ ಮಾಡಕ್ಕೆ ಅದಕ್ಕೆ ಬಟನ್ ಕೊಟ್ಟಿದಾರಲ್ವಾ, ಐ ಮೀನ್ ಹ್ಯಾಂಡಲ್ ಕೊಟ್ಟಿದಾರಲ್ವಾ, ತುಂಬಾ ಯೂಸರ್ ಫ್ರೆಂಡ್ಲಿ ಇದೆ, ತುಂಬಾ ಸಾಫ್ಟ್ ಆಗಿ ಮೂವ್ ಆಗುತ್ತೆ ಅದು. ಬಿಲ್ಕುಲ್ ನಮ್ಗೆ ಕೈಗೆ ಏಟಾಗಲ್ಲ. ನೋಡಿ ಇವಾಗ ಹೀಗೆ ಸ್ಪ್ರೇ ಮಾಡಿದ್ರೆ ಹೀಗೆ ನೀಟಾಗಿ ಸ್ಪ್ರೇ ಆಗ್ತಾ ಇದೆ. ಐ ಥಿಂಕ್ ಇಟ್ಸ್ ಅ ಗುಡ್ ಆಪ್ಷನ್.